ನಮಗೆ ತೀರ್ಥಹಳ್ಳಿಯವರು ಶಾಸಕರು ಇರ್ತಾರೆ. ಹೊಸನಗರ ತಾಲೂಕಿಗೆ ನಗರ ಹೋಬಳಿ ನಮ್ಗೆ ಬಹಳ ಮುಖ್ಯ. ಹೊಸನಗರ ತಾಲೂಕೆ ನಮ್ಗೆಲ್ಲದಕ್ಕೂ. ನಮಗೆ ಹೊಸನಗರದಲ್ಲಿ ನಮಗೆ ಶಾಸಕರಿಲ್ಲ ಅಂತಕ್ಕಂಥ ಕೊರತೆಯನ್ನ ಯಾವತ್ತೂ ತೋರಿಸ್ಲಿಲ್ಲ. ನಮ್ಮ ಜನ ಹೋದಾಗ ನಾನು ಇದ್ದೇನೆ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಹೇಳಿ ಕೆಲಸ ಮಾಡಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು ಇವತ್ತು ನಿಮ್ಮ ಮುಂದೆ ಕೂತಿದ್ದಾರೆ. ಯಾವಾಗ್ಲೂ ಒಂದು ವೇದಿಕೆ ಮೇಲೆ ಅವ್ರ ಬಗ್ಗೆ ಉತ್ಪ್ರೇಕ್ಷೆಗೆ ಮಾತನಾಡ್ತಕ್ಕಂಥದ್ದಲ್ಲ ಬಂಧುಗಳೇ. ಬಡವರ ಪರವಾಗಿ, ಕಷ್ಟ ಇದ್ದರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಒಂದು ವಿಶೇಷವಾದ ಮಾತೃ ಪ್ರೀತಿಯನ್ನು ಹೊಂದಿರತಕ್ಕಂತ ನಮ್ಮ ಜಿಲ್ಲೆಯ ಏಕೈಕ ಶಾಸಕರಿದ್ರೆ ಅದು ಗೋಪಾಲಕೃಷ್ಣ ಬೇಳೂರು ಅಂತಕ್ಕಂಥ ಮಾತನ್ನು ಹೇಳ್ತಿರ್ತೀನಿ. ನಾನು ಯಾವಾಗ್ಲೂ ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳ್ತಾ ಇರ್ತೀನಿ. ಕರ್ನಾಟಕದಲ್ಲಿ ಬಂಗಾರಪ್ಪನವರು ಇದ್ರು, ಕಲರ್ಫುಲ್ ಮತ್ತು ಬಡವರ ಪರವಾಗಿ ಧ್ವನಿ ಎತ್ತಕ್ಕಂಥ ಹೆಮ್ಮೆಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿದ್ರು. ಅದಾದ ನಂತರ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಆ ಒಂದು ದಿಟ್ಟ ಹೆಜ್ಜೆ ಇಡ್ತಿರ್ತಕ್ಕಂಥ ಏಕೈಕ ರಾಜಕಾರಣಿ ಇದ್ರೆ ಅದು ಮಾನ್ಯ ಗೋಪಾಲಕೃಷ್ಣ ಬೇಳೂರ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ. ಹಾಗಾಗಿ ಅವರನ್ನ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವ್ರನ್ನ ಆಮಂತ್ರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಯಾಕೆಂದ್ರೆ ನಮಗೆ ಕಷ್ಟ ಆದ್ರೆ ನಾವು ಹೊಸನಗರಕ್ಕೆ ಓಡೋಗ್ಬೇಕು. ತೀರ್ಥಹಳ್ಳಿ ಶಾಸಕರು ನಮಗೆ ಅನುದಾನಗಳು ಕೊಡ್ಲಿಕ್ಕೆ ಅಥವಾ ಇನ್ನೊಂದಿರ್ಬೋದು, ಹಾಸ್ಪಿಟ್ಲು, ಪೊಲೀಸ್ ಸ್ಟೇಷನ್, ಫಾರೆಸ್ಟ್ ಅಂದಾಗ ನಾವು ಬೇಳೂರು ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಅವ್ರು ಅದಕ್ಕೆ ಯಾವತ್ತೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಲ್ಲ. ಮತ್ತೆ ಈಗಾಗಲೇ ರವಿ ಬಿದ್ನೂರು ಹೇಳಿದ್ರು, ಅವರ ಯೋಜನೆಯಲ್ಲಿ 437 ಕೋಟಿ ರೂಪಾಯಿ ನಮ್ಮ ಚಕ್ರದಿಂದ ನೀರನ್ನ ತೆಗೆದುಕೊಂಡೋಗಿ ಹೊಸನಗರ, ರಿಪ್ಪನ್ಪೇಟೆ, ನಮ್ಮ ಇಡೀ ತಾಲೂಕಿಗೆ ಕೊಡ್ತಕ್ಕಂಥ ಯೋಜನೆ ಮಂಜೂರಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಆರಂಭವಾಗ್ತದೆ. ಹಾಗಾಗಿ ರವಿ ಬಿದ್ನೂರು ಹೇಳಿದಾಗೆ ಮಾನ್ಯ ಶಾಸಕರು ದಯಮಾಡಿ ಆ ಕೋಟೆ ಕೆರೆ ಪಕ್ಕದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅದಕ್ಕೆ ಏನು ನೀರು ಬೇಕು ಬೋಟಿಂಗ್ ವ್ಯವಸ್ಥೆಗೆ, ಅದನ್ನ ನೀರು ವ್ಯವಸ್ಥೆ ಮಾಡಿಸಿದ್ರೆ ನಮ್ಮ ಜನಕ್ಕೆ ಒಂದು ನೀವು ಸಹಕಾರ ಮಾಡ್ದಂಗೆ ಆಗ್ತದೆ ಅಂತಕ್ಕಂಥದ್ದು. ಮೊನ್ನೆ ಹೊಸನಗರದಲ್ಲಿ ಮಾತನಾಡ್ತಾ ಇದ್ರು ಶಾಸಕರು, ಹೇಳಿದ್ರು ನಾನಲ್ಲೂ ಕೂಡ ಬೇಡಿಕೆ ಇಟ್ಟೆ, ನಮ್ಮ ಜನರಿಗೆ ದುಡಿಯೋ ಕೈಗಳಿಗೆ ಕೆಲಸ ಕೊಡಿ ಅಂತೇಳಿ. ಇಲ್ಲ, ಖಂಡಿತ ಸುಬ್ರಹ್ಮಣ್ಯ ಹೇಳಿ ಸರಿ ಇದೆ. ನಮಗೆ ಈ ಗಾರ್ಮೆಂಟ್ಸ್ ವ್ಯವಸ್ಥೆ, ಉದಾಹರಣೆ ಸಾಗರದ ಸಾಯಿ ಗಾರ್ಮೆಂಟ್ ಇದೆ, ಆ ಗಾರ್ಮೆಂಟ್ಸ್ ವ್ಯವಸ್ಥೆಗೆ ಬಹಳ ಮುಖ್ಯ ನೀರು ಬೇಕು. ಚಕ್ರದಿಂದ ನೀರು ಬರ್ತಾ ಇದೆ. ಹೊಸನಗರದಲ್ಲಿ ಅಥವಾ ನಗರ ಭಾಗದಲ್ಲಿ 2-3 ಸಾವಿರ ಜನರಿಗೆ ಉದ್ಯೋಗ ಆಗ್ತಕ್ಕಂಥ ಗಾರ್ಮೆಂಟ್ಸ್ ಅನ್ನು ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನಾನು ಅಂತಕ್ಕಂಥದ್ದು ಮನೆ ಹೊಸನಗರದಲ್ಲಿ ಹೇಳಿದ್ರು. ಅದು ಬಹಳ ಮುಖ್ಯ. ನಮ್ಮ ಜನ, ನಮ್ಮ ನಗರ ಹೋಬಳಿಯಲ್ಲಿ 5 ಡ್ಯಾಮ್ ಇದಾವೆ. ನಮ್ಮ ಜನ ಕಷ್ಟದಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳದಿದ್ರೆ ಅದು ನಮ್ಮ ನಗರ ಹೋಬಳಿಯಲ್ಲಿ. ಹಾಗಾಗಿ ಬೆಳೆದಂತ ಬೆಳೆ ಎಲ್ಲ ಅಡಿಕೆ ಪೂರ ಕೆಳಗೆ ನೆಲಕ್ಕೆ ಬಂದಿರ್ತದೆ. ಅತಿ ಹೆಚ್ಚು ಎಲೆ ಚುಕ್ಕಿ ರೋಗ ಇದ್ರೆ ಅದು ನಮ್ಮ ನಗರ ಹೋಬಳಿ ನಿಟ್ಟೂರು ತುದಿಯಿಂದ ಯಡೂರು ತುದಿ ತನಕ. ಹಾಗಾಗಿ ನಮ್ಮ ರೈತರು ಈ ರಾಜ್ಯಕ್ಕೆ ಬೆಳಕು ಕೊಡಕ್ ಹೋಗಿ ನಾವೆಲ್ಲ ಭೂಮಿ, ಮನೆ, ಮಠ ಕಳ್ಕೊಂಡವ್ರು ಇರ್ತಕ್ಕಂಥದ್ದು. ಇಲ್ಲಿ ರವಿ ಬಿದ್ನೂರು ಹೇಳಿದಾಗೆ ಈ ಶಿವಾಜಿ ಮಗನಿಗೆ ಆಶ್ರಯ ಕೊಡಕ್ ಹೋಗಿ ಅವತ್ತಿಲ್ಲಿ ಹೆಣ ಹೊರುವ ನಗರ ಅಂತಕ್ಕಂಥ ಬಿರುದು ಬಂದಿತ್ತು. ಆದರೆ ರಾಜ್ಯಕ್ಕೆ ಬೆಳಕು ಕೊಡಕ್ ಹೋಗಿ ಇವತ್ತು ನಾವು ಅದೇ ಕಷ್ಟದಲ್ಲಿದ್ದೇವೆ. ನಮ್ಮ ಧೀಮಂತ ನಾಯಕರು ಗೋಪಾಲಕೃಷ್ಣ ಬೇಳೂರು ಅಂತವರು, ಮಂಜುನಾಥ್ ಗೌಡ್ರು ಅಂತವರು, ಕಿಮ್ಮನೆ ರತ್ನಾಕರ್ ಅಂತವರು, ಆರ್ಗಾದಾನೇಂದ್ರ ಅಂತವರು, ಈ ಪಕ್ಷ, ಪಾರ್ಟಿ, ರಾಜಕಾರಣ ಎಲ್ಲ ಮರೆತು ನಗರ ಹೋಬಳಿ ಬಗ್ಗೆ ವಿಶೇಷವಾದ ಕೊಡುಗೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಈ ಕನ್ನಡ ರಾಜ್ಯೋತ್ಸವ ವೇದಿಕೆ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸದ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಬಂಧುಗಳೇ. ನಮ್ಮ ನಗರ ಪವನ್ ಮತ್ತು ಚಂದ್ರಣ್ಣ ಅವರ ಟೀಮು, ಬಿದನೂರು ಫ್ರೆಂಡ್ಸ್ ಬಹಳ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ ಯಶಸ್ವಿಯಾಗಿ. ಹಾಗಾಗಿ ನಿಮ್ಮ ಕಾರ್ಯಕ್ರಮಗಳು ಸದಾ ಹೊಸನಗರ ತಾಲೂಕಲ್ಲಿ ಜಾತ್ರೆ ನಡೀತದೆ. ಆ ಜಾತ್ರೆಗೆ ಸರಿ ಸಮನಾಗಿ ನಗರದಲ್ಲಿ ಮಾರಿ ಜಾತ್ರೆಯನ್ನ ಪವನ್ ಮತ್ತೆ ನಮ್ಮ ಚಂದ್ರಣ್ಣ ಅವ್ರ ಟೀಮು ಬಹಳ ಅದ್ಭುತವಾಗಿ ಮಾಡ್ತಾರೆ. ಅವರೇ ಬಂದು ಮೂಗಿನ ಮೇಲೆ ಬೆರಳಿಟ್ಟು ಹೇಳ್ತಾರಪ್ಪ ಇಷ್ಟು ಚೆನ್ನಾಗಿ ಮಾಡಿದಿರಿ ಅಂತ ಹೇಳಿ. ಹಾಗಾಗಿ ಇವರು ಕಾರ್ಯಕ್ರಮ ಮಾಡಿದ್ರೆ ಯಾವುದು ಕೂಡ ಫೇಲ್ಯೂರ್ ಆಗಲ್ಲ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಹೇಳ್ತಾ, ಮುಂದೆಗಳ ಇದ್ದಾಗ ನಾವ್ಯಾರು ಕೂಡ ಏನು ಹೊತ್ಕೊಂಡು ಹೋಗಲ್ಲ. ಒಂದಿಷ್ಟು ಬಡವರಿಗೆ, ಕಷ್ಟ ಇದ್ದವರಿಗೆ ಸಹಕಾರ ಮಾಡಿ ಆ ಒಂದು ಒಳ್ಳೆ ನಿಟ್ಟಿನಲ್ಲಿ ನಿಮ್ಮ ಒಂದು ಶಕ್ತಿಯನ್ನ ಬೆಳೆಸ್ಕೊಳ್ಳಿ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಹೇಳ್ತಾ, ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ಶಾಸಕರ ಜೊತೆಗೆ ನಿಮ್ಮ ಮನೆ ಮಗನಾಗಿ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಕೂಡ ಯಾವಾಗ್ಲೂ ಇರ್ತಾನೆ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಹೇಳಿ, ಈ ಭಾಗದಲ್ಲಿ ನಾವೆಲ್ಲ ಕಡೆ ಹೇಳ್ತಾ ಇರ್ತೀವಿ, ಫೀಸ್ ಕಟ್ಟಲಿಕ್ಕೆ, ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ತೊಂದರೆ ಆದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಅಂತ. ಇದೆಲ್ಲ ನಮಗೆ ದಾರಿದೀಪ ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವರನ್ನು ನೋಡಿ ಇದನ್ನೆಲ್ಲ ನಾವು ಕಲ್ತ್ಕೊಂತ ಬಂದಿರತಕ್ಕಂಥದ್ದು ಅಂತ ಮಾತನ್ನು ಹೇಳಿ, ನಗರ ಹೋಬಳಿಯ ಕಷ್ಟದ ದಿನಗಳು ದೂರ ಆಗ್ಬೇಕು. ಮುಂದಿನ ದಿನದಲ್ಲಿ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಪಕ್ಷಾತೀತವಾಗಿ ನಗರದ ಬಗ್ಗೆ ವಿಶೇಷವಾಗಿ ಕಾಳಜಿ ಇರಬೇಕು. ಮೊನ್ನೆ ನಮ್ಮ ಮಲ್ನಾಡು ವಾಯ್ಸ್ ಪತ್ರಿಕೆಯ ಸಂಪಾದಕರು ಹೊಸನಗರದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಹೊಸನಗರದಲ್ಲಿ ಏಕೈಕ ಸ್ಥಳೀಯ ಪತ್ರಿಕೆ ಇದ್ರೆ ಅದು ಮಲ್ನಾಡು ವಾಯ್ಸ್. ಅದು ನಮ್ಮ ನಗರದ ರಾಘವೇಂದ್ರ ಮಾಡ್ತಿರ್ತಕ್ಕಂಥ, ಅದು ಕೂಡ ನಮ್ಮ ತಾಲೂಕಿಗೆ ಹೆಮ್ಮೆ. ಆ ಸಂದರ್ಭದಲ್ಲಿ ರಾಘವೇಂದ್ರರು ಕೂಡ ನಮ್ಮವರು ಅಂತಕ್ಕಂಥ ವಿಶ್ವಾಸದಲ್ಲಿ ನೀವೆಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವಾಗ್ಲಿ.
ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕೆಂದ್ರೆ ಕನ್ನಡ ನಮ್ಮ ನಗರದಲ್ಲಿ, ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೊರತೆ ಇಲ್ಲ. ಈ ರೀತಿಯ ಕನ್ನಡದ ಹಬ್ಬಗಳು ನಮ್ಮ ಪಂಚಾಯಿತಿಗಳ, ನಮ್ಮ ಹಳ್ಳಿಗಳ ಮೂಲೆ ಮೂಲೆಯಲ್ಲಿ ಈ ರೀತಿಯ ಹಬ್ಬಗಳು ಆಚರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಆಗ್ಬೇಕು ಅಂತಕ್ಕಂಥ ವಿಶ್ವಾಸದ ಮಾತನ್ನು ಹೇಳಿ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಬಂಧುಗಳೇ, ನಮ್ಮ ಕೆಲಸ ಕಾರ್ಯಗಳು ಯಾವತ್ತು ಟೀಕೆಗಳು ಸಾಯುತ್ತವೆ, ನಮ್ಮ ಕೆಲಸ ಕಾರ್ಯಗಳು ಜನರ ಮನಸ್ಸಲ್ಲಿ ಉಳಿತವೆ ಅನ್ನೋದಕ್ಕೆ ಈ ಪವನ್ ಅವರು ಮತ್ತೆ ಅವರ ತಂಡ ಮಾಡಿರ್ತಕ್ಕಂಥ ಇಂಥ ಒಳ್ಳೊಳ್ಳೆ ಕೆಲಸಗಳು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಯಾವಾಗ್ಲೂ ಜಾಸ್ತಿ ಮಾತನಾಡಲ್ಲ. ಪಾಪ ಶಾಸಕರು ಇನ್ನೂ ಒಂದು ಕಾರ್ಯಕ್ರಮಕ್ಕೆ ಅಜ್ಜ ಪಡಗುಪ್ಪದಿಂದ ಮುಂದೆ ಹೋಗೋರಿದ್ದಾರೆ. ಹಾಗಾಗಿ ಕೊನೆಯದಾಗಿ ನನ್ನ ಭಾಷಣದಲ್ಲಿ 4 ಲೈನ್ ಇರುತ್ತೆ. ಯಾರು ಆ 4 ಲೈನ್ಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಏನು ಇರಲ್ಲ. ಬಂಧುಗಳೇ, ನಮ್ಮ ಹತ್ರ 1000 ಕೋಟಿ ಇದ್ರು ನಮ್ಮ ಮನೆಯವರು ಕೂಡ ನಾವು ಸತ್ತಾಗ ಸ್ಮಶಾನದಿಂದ ನಮ್ಮನ್ನು ಸುಟ್ಟು ಬಂದು ಸ್ನಾನ ಮಾಡಿ ಒಳಗ್ ಬರ್ತಾರೆ. ಯಾರು ನಮ್ಮ ಜೊತೆ ಬರಲ್ಲ. ಇದ್ದಾಗ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದಾಗ ಮಾತ್ರ ಜನರ ಮನಸ್ಸಲ್ಲಿ, ಕಷ್ಟ ಇದ್ದವ್ರ ಮನಸ್ಸಲ್ಲಿ, ಓ ಪುಣ್ಯಾತ್ಮ ಇಂಥವನೊಬ್ಬ ಇದ್ದ ಅಂತಕ್ಕಂಥದ್ದು ವಿಶ್ವಾಸ ಉಳಿತದೆ. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ನೀವೆಲ್ಲರೂ ಕೂಡ ಅದನ್ನ ಪಾಲಿಸ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಒಳ್ಳೊಳ್ಳೆ ಮಾತುಗಳ ಮುಖಾಂತರ ಒಳ್ಳೊಳ್ಳೆ ಅವರಿಗೆ ಯಾವಾಗ್ಲೂ ನಿಮ್ಮ ಗಂಡ ಹೆಂಡತಿ ಜಗಳ ಅಥವಾ ಅಣ್ಣ ತಮ್ಮ ಜಗಳ ಇರ್ತದೆ, ಆದ್ರೆ ಬೆಳಿತಕ್ಕಂಥ ಮಕ್ಕಳ ಎದುರುಗಡೆ ನೀವು ಯಾವಾಗ್ಲೂ ನೀನು ಹೀಗಾಗ್ಬೇಕು, ನೀನು ಗೋಪಾಲಕೃಷ್ಣ ಬೇಳೂರ್ ತರ ಆಗ್ಬೇಕು, ನೀನು ಇಂಥವ್ರ ತರ ಆಗ್ಬೇಕು ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾತನ್ನ ಅವ್ರ ಕಿವಿಲಿ ಹಾಕ್ತಾ ಹೋದಾಗ ನಿಮ್ ಮನೆ ಮಕ್ಕಳು ಕೂಡ ಎತ್ತರಕ್ಕೆ ಬೆಳಿತಾರೆ ಅಂತಕ್ಕಂಥ ವಿಶ್ವಾಸದ ಮಾತನ್ನ ಹೇಳ್ತಾ, ನಮ್ಮ ನಗರ ಹೋಬಳಿಯ ಜನ ಕಷ್ಟ ಕಾರ್ಪಣ್ಯಗಳಿಂದ, ರೋಗ ರುಜಿನಗಳಿಂದ ದೂರ ಇರ್ಲಿ, ಆ ತಾಯಿ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ಲಿ ಅಂತ ಹೇಳಿ, ಜೀವ ಯಮನ ಪಾಲು, ದೇಹ ಮಣ್ಣಿನ ಪಾಲು, ಅಸ್ಥಿ ಗಂಗೆಯ ಪಾಲು, ಆಸ್ತಿ ನಿಮ್ಮ ಶವದ ಮುಂದೆ ಕುಳಿತು ಅಳುವವರ ಪಾಲು, ವಸ್ತ್ರ ಅಗಸನ ಪಾಲು, ನೀ ಬಿಡುವ ಪಿಂಡ ಬಂದು ತಿಂದು ಹೋಗುವ ಕಾಗೆಯ ಪಾಲು. ಆದರೆ ನೀ ಮಾಡಿದ ದಾನ ಧರ್ಮ ಸೇವೆ ಮಾತ್ರ ನಿನ್ನ ಪಾಲು, ನಿನ್ನ ಪಾಲು, ನಿನ್ನ ಪಾಲು ಅಂತಕ್ಕಂಥ ಮಾತನ್ನು ಹೇಳಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಗೋಪಾಲಕೃಷ್ಣ ಬೇಳೂರು ಅವರ ಕರುಣೆ ನಮ್ಮ ನಗರ ಹೋಬಳಿಯ ಮೇಲೆ ಇರ್ಲಿ ಅಂತಕ್ಕಂಥದ್ದು ಮತ್ತೊಮ್ಮೆ ಕೇಳ್ಕೊಳ್ತಾ ಈ ಸುಂದರ ವೇದಿಕೆಯಲ್ಲಿ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.